ನಮಸ್ಕಾರ NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಅಜ್ಜಂಪುರದ ಜನತೆಗೆ ಒಂದು ಸುದಿನ ಅಂತ ಹೇಳಬಹುದಾಗಿದೆ. ಏಕೆಂತಂದರೆ ಅಜ್ಜಂಪುರ ಗ್ರಾಮ ದೇವತೆಯಾದಂತಹ ಶ್ರೀ ಕಿರ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇದೇ ತಿಂಗಳ 7ನೇ ತಾರೀಕು ಶುಕ್ರವಾರ ಸಂಜೆ 5 ಗಂಟೆಗೆ ತಮ್ಮ ರಥೋತ್ಸವವನ್ನು ಆಚರಿಸಿಕೊಳ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ದೇವಿಯ ಒಂದು ಆರಾಧನೆಗೆ ಸಕಲ ಭಕ್ತಾದಿಗಳು ಸಹ ಆಗಮಿಸಬೇಕೆಂದು ಕಮಿಟಿಯವರು ಕೋರ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಕಳಶ ಪೂಜೆಯನ್ನು ಮಾಡೋದ್ರ ಮೂಲಕವೇ ವಿದ್ಯುಕ್ತ ಒಂದು ಚಾಲನೆಯನ್ನು ನೀಡಲಾಗಿದೆ ಹೇಳ್ತಾ ಇದ್ದೇವೆ. ಈ ಚಿತ್ರ ಕಾಣ್ತಿದ್ದೀವಿ. ಕಳಶ ಪೂಜೆಯನ್ನು ಮಾಡೋದ್ರ ಮೂಲಕವಾಗಿ ಶ್ರೀ ಕಿರ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಈ ಕಳಶ ಪೂಜೆಯನ್ನು ಅರ್ಚಕರು ಹಾಗೂ ಗೌಡ ಬುದ್ಧಿವಂತರು ಇತರರು ಸೇರಿ ಸಾರ್ವಜನಿಕ ಸೇವೆ ಮಾಡಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ವರದಿಗಾರರಂತಹ ರವಿಯವರು ತನ್ನದೇ ಆದ ಕೈಶೈಲಿಯಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಎಡಿಟಿಂಗ್ ಅನ್ನು ಮಾಡಿದೆ. ಅದರ ಬಗ್ಗೆ ನೋಡೋಣ ಈಗ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತೇರನ್ನು ಎಳೆಯುವ ಒಂದು ಪದ್ಧತಿಯಾಗಿದೆ. ಈ ಒಂದು ತೇರನ್ನು ಸ್ವಚ್ಛಗೊಳಿಸಿ ಹಾಗೆ ಒಂದು ತೇರಿಗೆ ಅಲಂಕಾರ ಮಾಡಿದ ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಈ ವರ್ಷದ ಚುನಾವಣೆಯಲ್ಲಿ ಏನಪ್ಪ ಅಂತಂದರೆ ಚುನಾವಣೆ ಹತ್ರ ಬಂದಿದೆ. ಈ ಒಂದು ಚುನಾವಣೆ ಎಲ್ಲ ನಿಯಮಗಳನ್ನು ಪಾಲನೆಯನ್ನು ಮಾಡೋದ್ರ ಮೂಲಕವಾಗಿ ಹಾಗೂ ತಹಸೀಲ್ದಾರ್ ಅನುಮತಿಯನ್ನು ಪಡೆದುಕೊಂಡು ಈ ಒಂದು ಜಾತ್ರಾ ಮಹೋತ್ಸವ ಮಾಡ್ತಿದ್ದಾರೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಯಾರಿಗೂ ಸಹ ಫ್ಲೆಕ್ಸನ್ನು ಹಾಕೋಂಗಿಲ್ಲ. ಹಾಗೆ ಯಾವುದೇ ರಾಜಕೀಯ ಓರ್ವ ವ್ಯಕ್ತಿಯ ಬಗ್ಗೆ ಎಲ್ಲೂ ಸಹ ಜೈಕರ ಹಾಕೋಂಗಿಲ್ಲ. ಕಮಿಟಿಯವರು ತಮ್ಮ ತೀರ್ಮಾನ ಮಾಡಿದ್ದಾರೆ. ಅದರಂತೆ ಈ ವರ್ಷ ಜಾತ್ರೆಯಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳ ಒಂದು ವೈಯಕ್ತಿಕ ಹೆಸರನ್ನು ಹೇಳುವಾಗಿಲ್ಲ ಎಂದು ಕಮಿಟಿಯವರು ಒಂದು ಆದೇಶವನ್ನು ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಅಜ್ಜಂಪುರ ತಾಲೂಕಲ್ಲಿ ಅಜ್ಜಂಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕಿರ್ಲಮ್ಮನ ಜಾತ್ರೆ 7ನೇ ತಾರೀಕು ನಡೀತಾ ಇದೆ. ಆ 7ನೇ ತಾರೀಕು ಜಾತ್ರೆ ಇರೋದ್ರಿಂದ ಚುನಾವಣೆ ಇರೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಫ್ಲೆಕ್ಸ್ಗಳಾಗ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನಾಗ್ಲಿ ಎಲ್ಲ ಚುನಾವಣೆ ಏನು ಪಾಲನೆ ಇದೆಯೋ ಅದನ್ನ ಪರಿಪಾಲಿಸಿ ಕ್ಲೀನಾಗಿ ನಾವು ಜಾತ್ರೆ ಮಾಡ್ತಾ ಇದೀವಿ. ಗ್ರಾಮದವ್ರು ಎಲ್ಲರೂ ಸೇರಿ ಈ ಜಾತ್ರೆನ ಸೂಕ್ಷ್ಮವಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಹಾಗೂ 7ನೇ ತಾರೀಕು ನಮ್ಮಲ್ಲಿ ತೇರು ಸಂಜೆ 5 ಗಂಟೆಗೆ ತೇರಿರುತ್ತೆ. ತೇರು ಮುಗಿದ ತಕ್ಷಣ ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಸಿಡಿ ಇರುತ್ತೆ. ಸಿಡಿ ಮಹೋತ್ಸವದಿಂದ ಗ್ರಾಮದವ್ರು ಎಲ್ಲರೂ ಸೇರಿ ಈ ಒಂದು ಜಾತ್ರೆಯನ್ನ ತುಂಬಾ ಕ್ಲೀನ್ ಆಗಿ ಎಲ್ಲ ಸೇರಿ ಮಾಡ್ಕೊಡ್ಬೇಕು ಅಂತ ನಮ್ಗೆ ಎಲ್ಲರಿಂದ ಗೌಡರು ಕಮಿಟಿಯವರು ಅಧ್ಯಕ್ಷರು ಎಲ್ಲ ಸೇರಿ ಕೇಳ್ಕೊಂತ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಈ ಜಾತ್ರೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಜ್ಜಂಪುರದ ಪಟ್ಟಣ ಪಂಚಾಯತಿ ಸಿಬ್ಬಂದಿ ವರ್ಗದವರು ಇಡೀ ಊರನ್ನು ಸ್ವಚ್ಛಗೊಳಿಸುತ್ತಿರುವುದು ಹಾಗೆ ತೇರು ಮೈದಾನವನ್ನು ಸ್ವಚ್ಛಗೊಳಿಸುವ ಚಿತ್ರದಲ್ಲಿ ಕಾಣಬಹುದಾಗಿದೆ. ಸಿಬ್ಬಂದಿಗಳು ಎಲ್ಲರೂ ಸೇರಿ ಒಂದು ತೇರು ಮೈದಾನವನ್ನು ಸ್ವಚ್ಛಗೊಳಿಸಿದ್ದಾರೆ. ಅವರಿಗೆ ಒಂದು ಥ್ಯಾಂಕ್ಸ್ ಅನ್ನು ಹೇಳೋಣ. ಅದೇ ರೀತಿಯಾಗಿ ಶ್ರೀ ಕಿರ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಗುರುವಾರದಿಂದ ಇಂದಿನಿಂದ ಆರಂಭವಾಗಿ ಭಾನುವಾರ ಸಿಡೆಗೆ ಮುಕ್ತಾಯಗೊಳ್ಳುತ್ತದೆ. ಆದ್ದರಿಂದ ಸರ್ವರು ಈ ಒಂದು ಜಾತ್ರಾ ಮಹೋತ್ಸವ ಆಗಮಿಸಬೇಕೆಂದು ಕಮಿಟಿಯವರು ಆಹ್ವಾನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಒಂದು ಚುನಾವಣಾ ಕಹಳೆ ಮುಳುಗಿದೆ. ಅಂದರೆ ಮೇ 10ನೇ ತಾರೀಕು ಒಂದು ಮತದಾನ ನಡೆದಿದ್ದು ಮೇ 13ನೇ ತಾರೀಕು ಮತ ಎಣಿಕೆಯಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ತಮ್ಮ ಸರ್ಕಾರ ಬರಬೇಕು, ನಾವು ಬರಬೇಕು ಎಂಬ ಹಲವಾರು ಕಸರತ್ತನ್ನು ಮಾಡ್ತವೆ. ಅದಕ್ಕೆ ಅಧಿಕಾರಿ ವರ್ಗದವರು ಸಹ ಒಂದು ಕಟ್ಟುನಿಟ್ಟಿನ ಒಂದು ಚುನಾವಣಾ ಆಯೋಗದಿಂದ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ನಾವು ನೋಡುವುದಾದರೆ ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈಗ 7 ತಾಲೂಕು ಕಂಡರೂ ಸಹ ಅದರಲ್ಲಿ ಸಹ ತರೀಕೆರೆ ಕ್ಷೇತ್ರ ಎಲ್ಲರ ಒಂದು ಗಮನ ಸೆಳೆದಿದೆ. ಅದು ರಾಜಕೀಯ ಕ್ಷೇತ್ರದಲ್ಲಿ. ಏಕೆಂದರೆ 1957ರಲ್ಲೇ ಒಂದು ಕೋರ್ಟಿನ ಮೆಟ್ಟಿಲನ್ನು ಹೇರಿದಂಥ ಪ್ರಥಮ ಒಂದು ವಿಧಾನಸಭಾ ಕ್ಷೇತ್ರ ಅಂತಂದರೆ ತರೀಕೆರೆ ಕ್ಷೇತ್ರ. ಈ ಒಂದು ತರೀಕೆರೆ ಕ್ಷೇತ್ರ ಪ್ರತಿ ಎಲೆಕ್ಷನ್ನಲ್ಲೂ ಸಹ ಪುನಃ ಆಯ್ಕೆಯಾದಂಥ ವ್ಯಕ್ತಿ ಮತ್ತೆ ಪುನಃ ಆಯ್ಕೆ ಆಗುವುದಿಲ್ಲ. ಈ ಒಂದು ಪದ್ಧತಿ ಇದೆ. ಅದರಂತೆ ಈ ಒಂದು ಪದ್ಧತಿಯನ್ನು ಯಾರು ಮುರಿತಾರೆ ಎಂಬುದನ್ನು ನೋಡೋಣ. ಹಾಗೆ ಈ ಒಂದು ಪ್ರತಿಷ್ಠೆಯ ಒಂದು ತರೀಕೆರೆ ಕ್ಷೇತ್ರವನ್ನು 3 ಪಕ್ಷಗಳಾದಂತಹ BJP, ಕಾಂಗ್ರೆಸ್, ದಳ ಹಾಗೂ ಪಕ್ಷೇತರ ಅಭ್ಯರ್ಥಿಗಳನ್ನು ಕಾಣ್ತಾ ಇದ್ದೇವೆ. ಈ ಒಂದು ಪಕ್ಷೇತರ ಅಭ್ಯರ್ಥಿಗಳು ಸಹ ಈ ಸಂದರ್ಭದಲ್ಲಿ ಫೈಟನ್ನು ಕೊಡಬಹುದು. ಅದೇ ರೀತಿಯಾಗಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. 3 ಪಕ್ಷದವರು ಸಹ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂಬ ನಿಟ್ಟಿನಲ್ಲಿ ಆಗಲೇ ಒಂದು BJP ಅಭ್ಯರ್ಥಿ ಎಂದು ಹಿಂದಿನ ಶಾಸಕರಂಥ DS ಸುರೇಶ್ ಅವರನ್ನು ಮುಂದಿನ ಒಂದು ಚುನಾವಣೆ ಅಭ್ಯರ್ಥಿ
ಅಭ್ಯರ್ಥಿ ಎಂದು ಘೋಷಣೆ ಮಾಡಲಿದ್ದಾರೆ. ಈ ನಿಟ್ಟಿನಲ್ಲಿ ಇಂದಿನ ಶಾಸಕರಾದಂಥ ಸುರೇಶ್ ಅವರು ತಮ್ಮ ಒಳ್ಳೆಯ ಕೆಲಸಗಳನ್ನು ಆಧರಿಸಿ ನಿಮಗೆ ಮತ ನೀಡಬೇಕು ಎಂದು ತಮ್ಮ ಮತ ಪ್ರಭುಗಳಲ್ಲಿ ಒಂದು ಯಾಚನೆಯನ್ನು ಮಾಡ್ತಿದ್ದಾರೆ. ಅವರು ಸಹ ನಾನು ಗೆಲ್ತೀನಿ ಎಂಬ ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಂದಿನ ಸಾಲಿನಲ್ಲಿ ಸೋಲನ್ನು ಉಂಡಂತಹ ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿ GS ಶ್ರೀನಿವಾಸ್ ಅವರಿಗೆ ಈ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಸೀಟನ್ನು ನೀಡುವ ಒಂದು ಹಣಾಹಣಿ ಇದೆ. ಏಕೆಂದರೆ ಈ ಒಂದು ಕಾಂಗ್ರೆಸ್ ಪಕ್ಷದಿಂದ ಇವರಿಗೆ GS ಶ್ರೀನಿವಾಸ್ ಅವರಿಗೆ ಒಂದು ಅಂತಿಮ ಕ್ಷಣದಲ್ಲಿ ಟಿಕೆಟ್ ಸಿಗುವ ಸಂಭವ ಇದೆ. ಆದ್ದರಿಂದ ಇವರಿಗೇನಾದರೂ ಸಿಕ್ಕ ಒಂದು ಪಕ್ಷದಲ್ಲಿ ಒಂದು ಮುಂದಿನ ನಾವು ಆಯ್ಕೆ ಆಗ್ತೇವೆ, ಉತ್ತಮ ಆಡಳಿತ ನೀಡ್ತೇವೆ ಎಂದು ಈ ಒಂದು ಚಿತ್ರಣವನ್ನು ಶ್ರೀನಿವಾಸ್ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಹಿಂದೆ ಮಾಡಿದಂತಹ ಒಂದು ಕೆಲಸಗಳನ್ನು ಅಥವಾ ಅವರು ಇದ್ದಂಥ ಶಾಸಕರ ಸಂದರ್ಭದಲ್ಲಿ ಇದ್ದಂಥ ಕೆಲಸಗಳನ್ನು ಎತ್ತಿಡಿಯುವುದು, ಹಾಗೆ ಹಿಂದಿನ ಸರ್ಕಾರ ಮಾಡಿದಂಥ ಒಂದು ಕೆಲಸಗಳನ್ನು ಅವ್ರು ಮಾಡಿದಂಥ ಕೆಟ್ಟ ಕೆಲಸಗಳನ್ನು ಎತ್ತಿಡಿಯುವುದು ಇವರ ಒಂದು ವಾಡಿಕೆಯಾಗಿದೆ. ಅದರಂತೆ ಯಾವ ರೀತಿಯಾಗಿ BJP ಮತ್ತು ಕಾಂಗ್ರೆಸ್ ಯಾವ ರೀತಿ ನೋಡಿದರೆ ಅದೇ ರೀತಿ ನೋಡೋದಾದರೆ JDS ಅಭ್ಯರ್ಥಿ ಮಾತ್ರ ಇನ್ನು ನಿಗೂಢವಾಗಿಯೇ ಇದೆ. ಏಕೆಂತಂದರೆ JDS ಒಂದು ಪಕ್ಷ ಇನ್ನೂ ತಮ್ಮ ಅಭ್ಯರ್ಥಿಯನ್ನು ಎಲ್ಲೂ ಸಹ ಹೇಳ್ಕೊಂಡಿಲ್ಲ. ಯಾಕೆಂತಂದರೆ ಅದು ಕಾದು ನೋಡುವ ತಂತ್ರವನ್ನು ಬಳಸ್ತಾ ಇದೆ ಎಂದು ಹೇಳಬಹುದು. ಏಕೆಂತಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಸಹ ಒಂದು ಅತೃಪ್ತರಿದ್ದರೆ ತನ್ನತ್ತ ಸೆಳೆಯಲು ಒಂದು JDS ರಣತಂತ್ರವನ್ನು ರೂಪಿಸ್ತಾ ಇದೆ. ಅದಕ್ಕೋಸ್ಕರನೇ JDS ಕಾದು ನೋಡುವ ತಂತ್ರವನ್ನು ಅದು ಅನುಭವಿಸ್ತಾ ಇದೆ. ಹಾಗೆಯೇ ನಾವು ನೋಡೋದಾದರೆ ಈ ಒಂದು ತರೀಕೆರೆ ಕ್ಷೇತ್ರದಲ್ಲಿ ಇನ್ನು JDS ಅಭ್ಯರ್ಥಿ ಇಲ್ಲಿದ್ದರೂ ಪರವಾಗಿಲ್ಲ, ಆದರೆ ಒಟ್ಟಾರೆಯಾಗಿ ಮೂರು ಪಕ್ಷಗಳು ಸಹ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾರೆ. ಅದರಲ್ಲಿಯೂ ಸಹ ಪಕ್ಷೇತರ ಅಭ್ಯರ್ಥಿಗಳು ಸಹ ತಾನು ಮುಂದು ಅಂತ ಇದು ಮಾಡ್ತಾ ಇದ್ದಾರೆ. ಈಗ ಈ ಒಂದು ಇದರಲ್ಲಿ ತರೀಕೆರೆ ಕ್ಷೇತ್ರದ ವಿಜಯಶಾಲಿ ಯಾರಾಗ್ತಾರೆ ಎಂಬುದೊಂದು ಒಂದು ಕುತೂಹಲ ಪ್ರಶ್ನೆಯಾಗಿದೆ. ಏಕೆಂತಂದರೆ ಇದು ಇಡೀ ರಾಜ್ಯದಲ್ಲಿ ತಮ್ಮ ಎಷ್ಟು ಹೆಸರುವಾಸಿ ಮಾಡಿದಂಥ ತರೀಕೆರೆ ಕ್ಷೇತ್ರವಾಗಿದೆ. ಆದ್ದರಿಂದ ಈ ಒಂದು ಕ್ಷೇತ್ರಕ್ಕೆ ಇನ್ನೇನು ಮತಾಭಿಪ್ರಾಯಕ್ಕೆ ನಮ್ಮ NRTV ಬಳಗದವರು ನಮ್ಮ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ. ಅವರಿಗೆ ತಮ್ಮ ಅಭಿಪ್ರಾಯ ತಿಳಿಸುವುದರ ಮೂಲಕವಾಗಿ ಉತ್ತಮ ಪ್ರಜೆಯನ್ನು ಆಯ್ಕೆ ಮಾಡುವುದರ ಮೂಲಕವಾಗಿ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಮತಾಭಿಪ್ರಾಯದಿಂದ ತಿಳಿಸ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊತಿದ್ದೇವೆ. ಅಜ್ಜಂಪುರ ತಾಲೂಕಿನ ಅಣ್ಣೆ ಗ್ರಾಮದಲ್ಲಿ ಪುರಾತನ ಇತಿಹಾಸವುಳ್ಳಂತಹ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಮತ್ತು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕೆಂಡಾರ್ಚನೆ ಮಹೋತ್ಸವ ಎಲ್ಲರ ಭಕ್ತರ ಸಮ್ಮುಖದಲ್ಲಿ ಒಂದು ನಡೆಯುತ್ತೆ. ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಒಂದು ಭಕ್ತಾದಿಗಳು ಒಂದು ದೇವರು ಕೆಂಡವನ್ನು ತುಳಿದ ನಂತರ ಆದ ನಂತರ ಭಕ್ತಾದಿಗಳು ಸಹ ದೇವರ ಹಿಂದೆ ಕೆಂಡವನ್ನು ತುಳಿತಿರುವುದು ಒಂದು ಪದ್ಧತಿಯನ್ನು ನೋಡ್ತಾ ಇದ್ದೇವೆ. ಇದು ಕಂಡು ಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಣ್ಣೆ ಗ್ರಾಮದಲ್ಲಿ. ಈ ಒಂದು ಕೆಂಡಾರ್ಚನೆಗೆ ಮುಂಚಿತವಾಗಿ ಒಂದು ಸ್ವಾಮಿ ಬರೋ ಮುಂಚಿತವಾಗಿ ಒಂದು ಬಸವಣ್ಣನಿಗೆ ಅಲಂಕಾರ ಮಾಡಿದಂತಹ ಒಂದು ಬಸವಣ್ಣನಿಗೆ ಪೂಜೆ ಮಾಡಿ ನಂತರ ಒಂದು ಕೆಂಡಾರ್ಚನೆ ಸ್ಥಳಕ್ಕೆ ಅದನ್ನು ಹಿಡಿದುಕೊಂಡು ಬಂದು ಒಂದು ಪೂಜೆ ಸಲ್ಲಿಸುವ ಮೂಲಕ ಒಪ್ಪಿಗೆಯನ್ನು ನೀಡಿದಾಗ ಮಾತ್ರ ಮುಂದೆ ಹೋಗಿ ದೇವರ ಕೆಂಡವನ್ನು ಹಾಯ್ತದೆ. ಈ ಒಂದು ಪದ್ಧತಿ ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿದೆ ಎಂದು ಇಲ್ಲಿಯ ಸ್ಥಳೀಯ ಜನತೆ ಹೇಳ್ತಿದ್ದಾರೆ. ಅದರ ಬಗ್ಗೆ ಒಂದು ತುಣುಕನ್ನು ಈಗ ನಾವು ನೋಡೋಣ.